ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಟಿಪ್ಪು ಜಯಂತಿ ಜಟಾಪಟಿ ರಾಜಕೀಯ ಸಂಘರ್ಷಕ್ಕೆ ವೇದಿಕೆಯಾಗಿದೆ. ಟಿಪ್ಪು ಜಯಂತಿ ಮಾಡಬೇಕು ಅಂತ ಸರ್ಕಾರ ಪ್ರತಿಷ್ಠೆಗೆ ಬಿದ್ದಿದೆ. ಇದನ್ನ ಹೇಗಾದ್ರೂ ಮಾಡಿ ತಡಿಬೇಕು, ಇಲ್ಲದೆ ಹೋದ್ರೆ ಇದು ನಮಗೆ ಭಾರಿ ನಷ್ಟವಾಗುತ್ತೆ ಅಂತ ಪ್ರತಿಪಕ್ಷ ಬಿಜೆಪಿ ಕೂಡ ಇದನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿದೆ. ಹೇಗೆ ಬಿಜೆಪಿಯ ಈ ನಡೆ ಕಾಂಗ್ರೆಸ್ ಅನ್ನ ಕೆಂಗಡಿಸಿದ್ಯಾ? ಬಿಜೆಪಿ ಹಾಕಿದಂತಹ ಬಾಂಬ್ಗೆ ಸರ್ಕಾರ ಬೆದರಿದ್ಯಾ? ಅರೆ ಇದು ಹೇಗೆ? ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ರಾಜ್ಯದಲ್ಲಿ ಟಿಪ್ಪು ಜಯಂತಿ ಆಡಳಿತ ಪ್ರತಿಪಕ್ಷಗಳ ಸಂಘರ್ಷಕ್ಕೆ ವೇದಿಕೆಯಾಗಿದೆ. ಮಾಡಬೇಕು ಅನ್ನುವಂತಹದ್ದು ಸರ್ಕಾರದ ಉದ್ದೇಶವಾಗಿತ್ತು. ಶತಾಯಗತಾಯ ಟಿಪ್ಪು ಜಯಂತಿ ಆಚರಣೆಗೆ ಅವಕಾಶ ನೀಡಲೇಬಾರದು, ಇದನ್ನ ಹೇಗಾದ್ರೂ ತಡಿಲೇಬೇಕು ಅನ್ನುವಂತಹದ್ದು ಪ್ರತಿಪಕ್ಷ ಬಿಜೆಪಿಯ ಗುರಿಯಾಗಿತ್ತು. ಆದರೆ ಬಿಜೆಪಿಯ ವ್ಯಾಪಕ ವಿರೋಧಕ್ಕೆ ಕಾಂಗ್ರೆಸ್ ಸರ್ಕಾರ ಅಷ್ಟೊಂದು ಸರಳವಾಗಿ ಟಿಪ್ಪು ಜಯಂತಿ ಆಚರಣೆ ನಿರ್ಧಾರವನ್ನ ಕೈಬಿಟ್ಟಿತ್ತ. ಟಿಪ್ಪು ಜಯಂತಿಯನ್ನ ಮಾಡ್ತೀವಿ ಅಂತ ಪ್ರತಿಷ್ಠೆಗೆ ಬಿದ್ದಿರುವಂತಹ ಸರ್ಕಾರ ಅದ್ಯಾಕೋ ಮೆತ್ತಗಾದಂತೆ ಕಾಣಿಸ್ತಾ ಇದೆ. ಟಿಪ್ಪು ಜಯಂತಿ ಆಚರಣೆಯಿಂದ ಸರ್ಕಾರ ಹಿಂದೆ ಸರಿದೇ ಬಿಡ್ತಾ ಅನ್ನುವಂತಹ ಪ್ರಶ್ನೆಗೆ ಪುಷ್ಟಿ ಬಂದಿದೆ. ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಸಚಿವರೇ ಇಂತಹ ಸುಳಿವನ್ನ ನೀಡಿದ್ದಾರೆ. ಅವತ್ತಿಂದ ಆಚರಿಸ್ಕೊಂಡು ಬರ್ತಾ ಇದ್ರೆ ಇವತ್ತು ಆಚರಿಸ್ಕೊಂತಾರೆ. ಅವ್ರ ಸರ್ಕಾರ ಇದೆ, ಜನಕ್ಕೆ ಗೊತ್ತಾಗ್ತಾ ಇದೆ. ಮುಖ್ಯಮಂತ್ರಿ ಗಮನ ಸೆಳೆಯುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀವಿ. ಅವಕಾಶ ಕೊಟ್ಟರೆ ಮಾತಾಡ್ತೀವಿ. ವಿಧಾನಮಂಡಲ ಅಧಿವೇಶನದಲ್ಲಿ ಟಿಪ್ಪು ಜಯಂತಿಗೆ ಪ್ರತಿಪಕ್ಷ ಬಿಜೆಪಿ ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಂತೆ ಸರ್ಕಾರ ಹಿಂದೆ ಸರಿದಂತೆ ಕಾಣ್ತಾ ಇದೆ. ಇದಕ್ಕೆ ಪುಷ್ಟಿ ಎಂಬಂತೆ ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಮಂತ್ರಿಗಳೇ ಹಿಂದೆ ಸರಿದಂತೆ ಹೇಳಿಕೆಯನ್ನ ನೀಡಿದ್ದಾರೆ. ಸರ್ಕಾರದಿಂದ ಅಧಿಕೃತವಾಗಿ ಟಿಪ್ಪು ಜಯಂತಿ ಆಚರಣೆ ಮಾಡೋದಕ್ಕೆ ಬರುವುದಿಲ್ಲ, ಖಾಸಗಿಯಾಗಿ ಆಚರಣೆಯನ್ನ ಮಾಡಬಹುದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದೇ ರೀತಿ ಸಚಿವ ಜಮೀರ್ ಅಹಮದ್ ಕೂಡ ಸೇಫರ್ ಸೈಡ್ ಹೇಳಿಕೆಯನ್ನ ನೀಡಿದ್ದಾರೆ. ಸರ್ಕಾರದಿಂದ ಆಚರಣೆಗೆ ಅವಕಾಶ ಇಲ್ಲ, ನಾವು ಖಾಸಗಿಯಾಗಿ ಅದ್ಧೂರಿಯಾಗಿಯೇ ಟಿಪ್ಪು ಜಯಂತಿ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಟಿಪ್ಪು ಜಯಂತಿ ಮಾಡ್ಬೇಕಂತ ಬ್ಯಾಂಕ್ವೆಟ್ ಹಾಲಲ್ಲಿ ಮಾಡ್ತಾ ಇದ್ವಿ. ಈಗ ಮೊನ್ನೆ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಅದು ಬಂದ್ ಮಾಡಿದ್ರು. ಹಂಗೆ ಸ್ಟಾಪ್ ಆಗಿದೆ ಅದು. ನಾವು ಯಾವತ್ತೂ ಟಿಪ್ಪು ಜಯಂತಿ ಬ್ಯಾಂಕ್ವೆಟ್ ಹಾಲ್ ಮಾಡಿ ಅಂತ ತಿರ್ಗಾ ನಾವು ಯಾರು ಮುಸ್ಲಿಂ ಲೀಡರ್ಸ್ ಯಾರೂ ಕೇಳಿಲ್ಲ. ಟಿಪ್ಪು ಜಯಂತಿ ಟಿಪ್ಪು ಅಭಿಮಾನಿಗಳು ಅವತ್ತಿಂದ ಆಚರಿಸ್ಕೊಂಡು ಬರ್ತಾ ಇದ್ರೆ ಇವತ್ತು ಆಚರಿಸ್ಕೊಂತಾರೆ, ಮುಂದೆನೂ ಆಚರಿಸ್ಕೊಂಡು ಬರ್ತಾರೆ. ಇನ್ನೊಂದೆಡೆ ಬಿಜೆಪಿಯ ಮುಖಂಡರು ಕೂಡ ಸರ್ಕಾರ ಹಾಗೆ ಟಿಪ್ಪು ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಟಿಪ್ಪು ಒಬ್ಬ ಮತಾಂಧ, ಸಾವಿರಾರು ಹಿಂದೂ ಜನರನ್ನ ಕೊಂದಿದ್ದ, ಹಾಗಾಗಿ ಟಿಪ್ಪು ಜಯಂತಿ ಆಚರಣೆ ಬೇಡ ಎಂದಿದ್ದಾರೆ. ಸಿಟಿ ರವಿ ಕೂಡ ಟಿಪ್ಪು ಜಯಂತಿ ಆಚರಣೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಟಿಪ್ಪು ಒಬ್ಬ ಕನ್ನಡ ವಿರೋಧಿ, ಬೇರೆಯವ್ರಿಗೆ ಇದು ಯಾಕೆ ಕಾಣಿಸ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಟಿಪ್ಪು ಜಯಂತಿಗೆ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಟಿಪ್ಪುನ ಮಾಡ್ಕೊಂಡ್ಲಿ, ಬಿನ್ ಲಾಡನ್ದನ ಮಾಡ್ಕೊಂಡ್ಲಿ, ಪಾಕಿಸ್ತಾನನ ಮಾಡ್ಕೊಂಡ್ಲಿ, ಅವ್ರ ಸರ್ಕಾರ ಇದೆ, ಜನಕ್ಕೆ ಗೊತ್ತಾಗ್ತಾ ಇವ್ರು ಯಾರು ಪರ ಅಂತ ಹೇಳ್ಬೋದು. ಮಾಡುವ ಮನಸ್ಥಿತಿ ಇರೋರು ಮಾತ್ರ ಹೀಗೆ ಹೇಳಲಿಕ್ಕೆ ಸಾಧ್ಯ. ಟಿಪ್ಪು ನಿಜ ಸ್ವರೂಪ ಅಂತಕ್ಕಂಥ ಚಿದಾನಂದ ಮೂರ್ತಿಯವರ ಪುಸ್ತಕವನ್ನು ಓದಿ ಟಿಪ್ಪು ನಿಜ ಸ್ವರೂಪ ಏನು ಅಂತ ಅರ್ಥ ಆಗುತ್ತೆ. ದೇವಟ್ಟಿ ಪರಂಬುವಿನಲ್ಲಿ ಕೊಡವರ ಮಾರಣ ಹೋಮಕ್ಕೆ ಕಾರಣ ಆಗಿದ್ದು ಟಿಪ್ಪು. ಮೇಲುಕೋಟೆಯಲ್ಲಿ ಅಯ್ಯಂಗಾರ್ ಕುಟುಂಬವನ್ನ ದೀಪಾವಳಿ ಆಚರಿಸದಂತೆ ನರಮೇಧ ಮಾಡಿದ್ದು ಟಿಪ್ಪು. ಶ್ರೀರಂಗಪಟ್ಟಣದ ಮೂಡಲಬಾಗಿಲ ಆಂಜನೇಯ ದೇವಾಲಯವನ್ನ ಜಾಮಿಯಾ ಮಸೀದಿಯಾಗಿ ಪರಿವರ್ತನೆ ಮಾಡಿದ್ದು ಟಿಪ್ಪು. ಕನ್ನಡ ಆಡಳಿತ ಭಾಷೆಯಾಗಿ ಉಳಿತಿರಲಿಲ್ಲ, ಇದು ಸತ್ಯ. ಕನ್ನಡ ದ್ರೋಹಿಗಳು ಮಾತ್ರ ಟಿಪ್ಪುವನ್ನ ವೈಭವೀಕರಿಸೋದಕ್ಕೆ ಬಯಸ್ತಾರೆ. ಟಿಪ್ಪುನ ಬೆನ್ನ ಹತ್ಯಾರ ಕಾಂಗ್ರೆಸ್ನವರು ನಾಶ ಆಗ್ಯಾರ. ಇದು ಮತ್ತೆ ನಾಶ ಆಗ್ಬೇಕಾಗಿದ್ರೆ ಪ್ರಾರಂಭ ಮಾಡಲಿ, ನೋಡೋಣ, ನಾವು ವಿರೋಧ ಮಾಡ್ತೀವಿ. ಒಟ್ಟಾರೆ ಟಿಪ್ಪು ಜಯಂತಿ ಆಚರಣೆ ವಿವಾದ ಕಾವೇರಿದೆ. ಬಿಜೆಪಿ ಶಾಸಕರು ಮಾತ್ರ ಟಿಪ್ಪು ಜಯಂತಿಗೆ ಅವಕಾಶ ಬೇಡ, ಹಾಗೊಮ್ಮೆ ಟಿಪ್ಪು ಜಯಂತಿಯನ್ನ ಮಾಡಿದಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತೆ ಅಂತ ಬಿಜೆಪಿ ಎಚ್ಚರಿಕೆಯನ್ನ ನೀಡಿದೆ. ಹೇಗೆ ಬಿಜೆಪಿ ವಿರೋಧದಿಂದಾಗಿ ಸರ್ಕಾರ ಟಿಪ್ಪು ಜಯಂತಿ ಆಚರಣೆ ನಿರ್ಧಾರದಿಂದ ಹಿಂದೆ ಸರಿದಿದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಶೀಘ್ರವೇ ಇದಕ್ಕೆಲ್ಲ ಸ್ಪಷ್ಟನೆ ಕೂಡ ಸಿಗತ್ತೆ.
ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.